ಯಾಕೆ, ಏನಾಯಿತು? ಸರಿ, ಒಂದು ಕತೆ ಹೇಳ್ತೀನಿ ಕೇಳು. ಕೇಳು. ಒಬ್ಬ ಹುಡುಗ ಇರ್ತಾನೆ, ಆಯಿತಾ? ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇರ್ತಾನೆ. ಸಡನ್ನಾಗಿ ಯಾವುದೋ ಒಂದು ಹುಡುಗಿ ಕಿರ್ಚಿ ಶಬ್ದ ಕೇಳಿಸುತ್ತೆ. ಅವನಿಗೆ ಏನು ಮಾಡಲಿ ಅಂತ ಗೊತ್ತಾಗ್ತಾ ಇಲ್ಲ. ಫುಲ್ ಕನ್ಫ್ಯೂಸ್ಡ್ ಆಗಿದ್ದಾನೆ. ಅವನೇನು ಡಿಸೈಡ್ ಮಾಡ್ತಾನೆ ಅನ್ಸುತ್ತೆ? ಸುಮ್ಮನೆ ನನಗೆ ಯಾಕೆ ಅಂತ ಹೋಗ್ತಾನ ಅಥವಾ ಕಾಪಾಡ್ತಾನ? ಅದರಲ್ಲೇನಿದೆ, ಸುಮ್ಮನೆ ಅಷ್ಟೊಂದು ಜನದ ಹತ್ರ ಒದೆ ತಿನ್ನೋ ಬದಲು ಪಕ್ಕ ನಂಗೆ ಯಾಕೆ ಅಂತ ಬಿಟ್ಬಿಡೋಗೋದೇ ಸರಿ. ಸುಮ್ಮನೆ ಅವನ ಫ್ಯಾಮಿಲಿಗೂ ಪ್ರಾಬ್ಲಮ್. ಆದರೆ ಬಿಟ್ಬಿಟ್ಟು ಹೋದರೆ ಅವನಿಗೆ ಲೈಫ್ ಪೂರ್ತಿ ಗಿಲ್ಟ್ ಕಾಡಲ್ವಾ? ಆ ಗಿಲ್ಟ್ ಇಟ್ಕೊಂಡು ಆರಾಮಾಗಿರೋಕ್ಕಾಗತ್ತಾ? ನೋಡು, ಲೈಫಲ್ಲಿ ಹೀಗೇನೆ, ಯಾವ್ದು ಸರಿ ಯಾವ್ದು ತಪ್ಪು ಅಂತ ಗೊತ್ತಾಗಲ್ಲ. ಯಾವುದೇ ಪ್ರಾಬ್ಲಮ್ನ ಇದರ್ ಸಾಲ್ವ್ ಮಾಡ್ಬೋದು ಅಥವಾ ಮಾಡೋಕ್ಕಾಗಲ್ಲ. ನಮ್ಮ ಕಡೆ ಒಬ್ಬ ತಾತ ಇದ್ದರು. ಅವ್ರು ಯಾವಾಗಲೂ ಹೇಳ್ತಾಯಿದ್ರು, ಒಂದು ಪ್ರಾಬ್ಲಮ್ಗೆ 2 ಆಪ್ಷನ್ಸ್ ಇರುತ್ತಂತೆ. ಒಂದು ಸೊಲ್ಯೂಷನ್ ಇದೆ, 2 ಸೊಲ್ಯೂಷನ್ ಇಲ್ಲ. ಈಗ ಸೊಲ್ಯೂಷನ್ ಇಲ್ಲ ಅಂತ ಇಟ್ಕೋ, ಯಾಕೆ ಸುಮ್ಮನೆ ಕಷ್ಟಪಡ್ತೀಯಾ? ತಲೆ ಕೆಡಿಸ್ಕೋಬೇಡ, ಸೊಲ್ಯೂಷನ್ನೇ ಇಲ್ಲ ಅದಕ್ಕೆ. ಈಗ ಸೊಲ್ಯೂಷನ್ ಇದೆ ಅಂದರೆ ಆವಾಗಲೂ ತಲೆ ಕೆಡಿಸ್ಕೋಬೇಡ, ಹಿಂಗೂ ಸೊಲ್ಯೂಷನ್ ಇದೆ, ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸೊ ಇದರಲ್ಲಿ ಗಿಲ್ಟ್ ಮಾತೇ ಇಲ್ಲ. ಅವನ ಕೈಲಿ ಸಾಲ್ವ್ ಮಾಡೋಕ್ಕಾಗ್ತಿರ್ಲಿಲ್ಲ ಅಷ್ಟೇ. ಸರಿ, ಆದರೂ ಆ ಹುಡುಗಿನ ಕಾಪಾಡೋಕ್ಕೆ ಟ್ರೈ ಮಾಡ್ಬೋದಲ್ಲ? ಪ್ರಯತ್ನ ಮಾಡೋದೇನೋ ಸರಿನೇ, ಏನು ಯೂಸು? ಅವನು ಸಾಯ್ತಿದ್ದ, ಅವಳು ಸಾಯ್ತಿದ್ಲಲ್ವಾ? ಅವಾಗಲೇ ಹೇಳಿದ್ನಲ್ಲ, ಅವ್ರ ಅಪ್ಪ ಅಮ್ಮ ಸುಮ್ಮನೆ ಲೈಫ್ ಲಾಂಗ್ ಕೊರಗಬೇಕಷ್ಟೆ. ನೀನು ಅವನ ಜಾಗದಲ್ಲಿ ಇದ್ದಿದ್ರೆ ಏನು ಮಾಡ್ತಿದ್ದೆ? ನಂಗೆ ಗೊತ್ತಿಲ್ಲ, ಮೋಸ್ಟ್ಲಿ ಓಡೋಗ್ತಿದ್ದೆ ಅನ್ಸುತ್ತೆ. ಇಲ್ಲ, ನಾನು ಮೋಸ್ಟ್ಲಿ ಹುಡುಗಿನ ಕಾಪಾಡ್ಲಿಕ್ಕೆ ಟ್ರೈ ಮಾಡ್ತಿದ್ದೆ. So
ಇವಳಿಗೆ ಸೈರನ್ ಕೇಳ್ತಿದ್ದೇವೆ. ಸೈರನ್ ಬಿಟ್ಟು ಹೋಗೋಣ ಮಾರ್ಲೆ. ಓಡು ಓಡ್ಲೇ ಓಡ್ಲಾ. ಮುಚ್ಚುಮರೆಯಿಲ್ಲದೆಯೇ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆವೋ ಗುರುವೇ ಅಂತರಾತ್ಮ. ಮುಚ್ಚುಮರೆಯಿಲ್ಲದೆಯೇ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆವೋ ಗುರುವೇ ಅಂತರಾತ್ಮ. ಪಾಪವಿದೆ ಪುಣ್ಯವಿದೆ ನರಕವಿದೆ ನಾಕವಿದೆ